ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲ ಸತ್ಯ, ಮೀಡಿಯಾದವರು ಆ ಹೆಂಗಸು ಎಲ್ಲ ಸೇರಿ ನಂದೇ ತಪ್ಪು ಅನ್ನೋ ಥರ ಮಾತಾಡಿದ್ರು. ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ. ನನ್ನೇ ಕಲ್ಪಿಟ್ ಥರ ಮಾಡಿದ್ರು. ಅಮ್ಮನೂ ನನ್ನ ಮಾತು ಕೇಳಕ್ಕೆ ತಯಾರೇ ಇರಲಿಲ್ಲ. ಆದರೆ ಒಂದು ಮಾತಂತೂ ಸತ್ಯ. ನಾನು ಹಲೋ 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 ಕಾರ್ತಿಕ್ ಕಾರ್ತಿಕ್, ಫೋನು ಸ್ವಿಚ್ ಆಫ್ ಆಯ್ತಲ್ಲ. ಅಯ್ಯೋ ದೇವ್ರೆ, ಮೋಸ್ಟ್ಲಿ ಬ್ಯಾಟ್ರಿ ಲೋ ಆಗಿರಬೇಕು. ಈಗ ಏನು ಮಾಡೋದು ಅದಕ್ಕೆ? ರಿತು, ನಾನೇ ಹೋಗಿ ಕಾರ್ತಿಕ್ನ ಹುಡ್ಕೊಂಬರ್ತೀನಿ. ನಿನ್ನ ಮನೇಲಿ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀಯಾ? ಆದರೆ ಅವನನ್ನು ಎಲ್ಲೆಲ್ಲಿ ಅಂತ ಹುಡುಕ್ತೀರಾ ಅದಕ್ಕೆ? ಎಲ್ಲಾದರೂ ಹುಡುಕ್ತೀನಿ. ನನಗೆ ಕಾರ್ತಿಕ್ ಮುಖ್ಯ. ಅವನೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಹೀಗಿರುವಾಗ ಅವನನ್ನು ಒಬ್ಬನೇ ಬಿಡೋದು ಸರಿಯಲ್ಲ. ಬೇಡ ಅದಕ್ಕೆ, ಇಷ್ಟೊತ್ತಲ್ಲಿ ಹೋಗೋದು ಬೇಡ, ರಿಸ್ಕು. ಕಾರ್ತಿಕ್ಗಿಂತ ಯಾವ ರಿಸ್ಕು? ನಾನು ಹೋಗಲೇಬೇಕು. ಅಯ್ಯೋ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ. ಈಗ ನೀವು ಎಲ್ಲೂ ಹೋಗೋದು ಬೇಡ. ಮನೇಲಿ ಯಾರೂ ಒಪ್ಪೋದಿಲ್ಲ. ಏನೇ ಕಾರಣ ಹೇಳಿದ್ರು ಒಪ್ಪೋದಿಲ್ಲ ಅದಕ್ಕೆ. ಅದಕ್ಕೆ ಅಪ್ಪ ಎಲ್ಲನೂ ನೋಡ್ಕೋತಾ ಇದ್ದಾರೆ. ನೋಡ್ತೀರಿ, ಬೆಳಗಾಗಷ್ಟರಲ್ಲಿ ಅಣ್ಣ ಈ ಮನೆಗೆ ವಾಪಸ್ ಬಂದಿರ್ತಾನೆ. ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ, ಸರಿನಾ? ಖ್ಯಾತ ಉದ್ಯಮಿ ರಾಮಚಂದ್ರ ರಾಯರ ಮಗ ಕಾರ್ತಿಕ್ ನಿನ್ನೆ ನಡೆದ ಸದ್ವಿನಿಯೋಗ ವುಮೆನ್ಸ್ ಕ್ಲಬ್ ಪಾರ್ಟಿಯಲ್ಲಿ ಮಾಳವಿಕಾ ಅನ್ನೋ ಮಹಿಳೆ ಜೊತೆ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ಮಹಿಳೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಕೂಡ ಮಾಡಿದ್ದಾಳೆ. ಆಕೆ ಪೊಲೀಸ್ ಕಂಪ್ಲೇಂಟ್ ಬಗ್ಗೆ ಏನೂ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ವಾಲ್ಯೂಮ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಮನೆಯವರು ಈ ಬ್ರೇಕಿಂಗ್ ನ್ಯೂಸ್ನ ಕೇಳಿ ನೋಡ್ಲಿ. ಓಕೆ ಡಾರ್ಲಿಂಗು. ಇದೀಗ ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್. ಪಾರ್ಟಿಯೊಂದರಲ್ಲಿ ಖ್ಯಾತ ಉದ್ಯಮಿಯೊಬ್ಬರ ಮಗನ ಪುಂಡಾಟ. ಮಹಿಳೆಯೊಂದಿಗೆ ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ ಖ್ಯಾತ ಉದ್ಯಮಿಯೊಬ್ಬರ ಪುತ್ರ. ಪಾನಮತ್ತ ಔತಣಕೂಟದಲ್ಲಿ ನಡೆದೇ ಬಿಟ್ಟಿತು ಅಚಾತುರ್ಯ. ಉದ್ಯಮಿಯ ಮಗನನ್ನ ಕಾರ್ತಿಕ್ ಅಂತ ಗುರುತಿಸಲಾಗಿದ್ದು ಆತ ಖ್ಯಾತ ಉದ್ಯಮಿ ರಾಮಚಂದ್ರ ರಾಯರ ಮಗ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ನೊಂದ ಮಹಿಳೆ ಕೊಟ್ಟಂತಹ ದೂರಿನಲ್ಲಿ ಏನಿದೆ? ನೊಂದ ಮಹಿಳೆ ಮಾಳವಿಕಾ ಮಾಧ್ಯಮದ ಎದುರು ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪವನ್ನ ಮಾಡಿದ್ದಾರೆ. ಇನ್ನು ಆಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂತಹ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಆಕೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೆಯಾದ್ರೆ ಕಾರ್ತಿಕ್ ಅರೆಸ್ಟ್ ಆಗಲಿದ್ದಾರೆ. ಇದೀಗ ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕೋಟೆ ಮನೆ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. ಉದ್ಯಮಿಯ ಮಗ ಕಾರ್ತಿಕ್ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉದ್ಯಮಿಯ ಮಗನಿಗೆ ಪಾನಮತ್ತ ಪಾರ್ಟಿ ಕಂಟಕವಾಗಿದೆ. ಕೋಟೆ ಮನೆ ಕೋಟ್ಯಾಧಿಪತಿಯ ಒಬ್ಬನೇ ಕುವರ ಕಾರ್ತಿಕ್ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಬೇಡದೇ ಇರೋ ಸುದ್ದಿ ಬೆಳಗ್ಗೆನೆ ಬಂದ್ರೆ ಟಿವಿ ಅದಷ್ಟು ಕದೆ ಆನ್ ಆಗ್ಬಿಡುತ್ತಲ್ಲ. ಆಫ್ ಮಾಡಿ. ಡಾರ್ಲಿಂಗು, ನಿಮ್ಮಪ್ಪ ಯಾಕೆ ಇಷ್ಟೊಂದು ಗರಂ ಆಗಿದ್ದಾರೆ? ಮನೆಗೂ ಮನಸ್ಸಿಗೂ ಬೆಂಕಿ ಬಿದ್ದಿದೆ ಅಲ್ವಾ, ಅದಕ್ಕೆ. ರೀ, ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಇಲ್ಲಿ ಹೋದರೆ ಹುಲಿ ಹೋಯ್ತು ಅಂತ ಈ ಟಿ ವಿಯವರೆಲ್ಲ ಹೇಳ್ತಿರ್ತಾರೆ. ಆದರೆ ಅದನ್ನೇ ನಂಬೋ ಜನ ಇರ್ತಾರಲ್ಲ ಸೀತಾ. ಇದ್ರ ಬಿಸಿ ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮ್ಮ ಕಂಪನಿ ವ್ಯವಹಾರಗಳಿಗೂ ತಟ್ಟುತ್ತೆ. ಊರ್ಮಿಳಾ,
ಲಕ್ಷ್ಮಣನ್ ಕರಿ. ಅಣ್ಣ ಕೂತ್ಕೋ. ಲಕ್ಷ್ಮಣ, ಕಾರ್ತಿಕ್ ವಿಷಯ ಗೊತ್ತಾಯ್ತಾ? ಇಲ್ಲಣ್ಣ, ಇನ್ನೂ ಏನು ಗೊತ್ತಾಗಿಲ್ಲ. ಎಲ್ಲ ಕಡೆನೂ ಹುಡುಕ್ಸಿ ಆಯ್ತಣ್ಣ. ಕೊನೆಗೆ ಕಮಿಷನರ್ಗೂ ಹೇಳಾಯ್ತು. ಇದೊಳ್ಳೆ ಕಥೆ ಆಯ್ತಲ್ಲ. ಎಲ್ಲಿ ಹೋದ ಈ ಹುಡುಗ? ಈ ಟಿ ವಿಯವ್ರ ಗಲಾಟೆ ಜೊತೆಗೆ ಇವನು ಬೇರೆ ಹುಡುಕಬೇಕು. ಇದು ಬೇರೆ ಟೆನ್ಷನ್ನು. ಅಣ್ಣ, ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಹೇಳಿದರೆ ನೀನು ಟೆನ್ಷನ್ ಮಾಡ್ಕೋಬಾರ್ದು. ಹೇಳಪ್ಪ ಲಕ್ಷ್ಮಣ, ಇಷ್ಟೇ ಆಗಿದೆ. ಇನ್ನು ಟೆನ್ಷನ್ ಮಾಡೋದಕ್ಕೆ ಇನ್ನೇನಿದೆ? ಈಗ ಆಗ್ತಾ ಇರೋ ನೆಗೆಟಿವ್ ಪಬ್ಲಿಸಿಟಿಯಿಂದ ನಮ್ಮ ಕಂಪ್ನಿ ಶೇರ್ಸ್ ಎಲ್ಲ ಕೆಳಗೆ ಬೀಳ್ತಾ ಇದೆ ಅಣ್ಣ. ಇದೇ ರೀತಿ ಮುಂದುವರೆದ್ರೆ ನಮಗೆ ಮುಂದೆ ಕಷ್ಟ ಆಗುತ್ತೆ. ಕಷ್ಟಗಳು ಬಂದರೆ ಹಾಗೆ ಲಕ್ಷ್ಮಣ, ಒಂದರಿಂದ ಒಂದು ಸುತ್ಕೊಂಡ್ಬಿಡುತ್ತೆ. ಈಗ ನಮಗೆ ಆಗ್ತಿರೋದು ಅದೇ. ಆ ದೇವರೇ ನಮ್ಮನ್ನು ಕಾಪಾಡಬೇಕು. ರೀ, ನೀವ್ಯಾಕೆ ಇಷ್ಟೊಂದು ಹತಾಶರಾಗಿ ಮಾತಾಡ್ತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ ಬಿಡಿ. ಲಕ್ಷ್ಮಣ, ಈಗ ವ್ಯವಹಾರದ ಮಾತೆಲ್ಲ ಬೇಕಾ? ಅದು ಆಮೇಲೆ ಮಾತಾಡಿದ್ರೆ ಆಯಿತು. ದುಡ್ಡು ಕಾಸು ಕಳ್ಕೊಂಡ್ರೆ ಮತ್ತೆ ಗಳಿಸ್ಬಹುದು ಲಕ್ಷ್ಮಣ. ಮೊದಲು ಕಾರ್ತಿಕ್ ಎಲ್ಲಿದ್ದಾನೆ ಅಂತ ನೋಡು. ಅಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಹೀಗೆಲ್ಲೋ ಹೋಗಿ ಕೂತ್ಕೊಂಡ್ರೆ ಏನು ಪ್ರಯೋಜನ? ಅದನ್ನು ಎದುರಿಸೋ ಧೈರ್ಯನೂ ಬೇಕಲ್ವಾ? ಎಲ್ಲ ಕಡೆನೂ ವಿಚಾರಿಸಿದ್ದಾಯ್ತು. ಅದಕ್ಕೆ ಏನೂ ಉಪಯೋಗ ಆಗ್ತಾ ಇಲ್ಲ. ಅವ್ನ ಫ್ರೆಂಡ್ಸ್ನ ಎಲ್ಲ ಕಡೆನೂ ಕೇಳಿದ್ವಿ. ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಮ್ಮ ಸತ್ಯ, ಕಾರ್ತಿಕ್ ಏನಾದರೂ ಫೋನ್ ಮಾಡಿದ್ನೇನಮ್ಮ? ಮಾಡಿದ್ರು ರಾಯರೇ. ಏ ಹುಡುಗಿ, ಕಾರ್ತಿಕ್ ಫೋನ್ ಮಾಡಿದ್ನಾ? ಮತ್ತೆ ಯಾಕೆ ನಮಗೆ ಹೇಳಿಲ್ಲ? ನಾವೆಲ್ಲರೂ ಅಷ್ಟೊತ್ತಿಂದ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದೀವಿ. ಸೀತಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಅಮ್ಮ ಸತ್ಯ, ಎಲ್ಲಿದ್ದಾನಂತೆ ಕಾರ್ತಿಕ್? ಯಾವಾಗ ಬರ್ತಾನಂತೆ? ಅದನ್ನು ಕೇಳೋಷ್ಟರಲ್ಲಿ ಫೋನ್ ಕಟ್ಟಾಗೋಯ್ತು ರಾಯರೇ. ಆದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದ. ತಾನು ಮಾಡಿದ ತಪ್ಪಿಗೆ ಎಲ್ಲರ ಕಣ್ಣಲ್ಲೂ ಅಪರಾಧಿ ಅನ್ನಿಸ್ಕೊಂಡಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ದ ರಾಯರೇ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀನು ಮೊದಲು ಮನೆಗೆ ಬಾ ಅಂತ ಹೇಳೋಷ್ಟರಲ್ಲಿ ಫೋನ್ ಕಟ್ಟಾಗೋಯ್ತು ರಾಯರೇ. ಆಮೇಲೆ ನಾನು ತುಂಬ ಸಲ ಮಾಡಿದೆ, ಆದರೆ ಸ್ವಿಚ್ ಆಫ್ ಅಂತಲೇ ಬರ್ತಿದೆ. ಹೇಳು ಮಂಜ. ಹೌದಾ? ಸರಿ ಸರಿ, ಕರ್ಕೊಂಡು ಬಾ. ಲಕ್ಷ್ಮಣ, ಮಂಜನ್ ಫೋನಾ? ಏನಂದ? ಕಾರ್ತಿಕ್ ಸಿಕ್ಕಿದನಂತೆ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಇಬ್ರು ಬರ್ತಾ ಇದ್ದಾರೆ. ದಿವ್ಯಾ, ಅಪ್ಪನ ಕಡೆಯವರು ನಮ್ಮನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಹಿಂದ್ಗಡೆ ನೋಡು, ಯಾವುದೋ ಕಾರ್ ನಿಂತಿದೆ.
ಚೋಟು ಬಾರೋ ಇಲ್ಲಿ. ಹೇಳಿ ಅದಕ್ಕೆ. ಅವತ್ತು ನಮ್ಮ ಹಿಂದೆ ಒಂದು ಕಾರ್ ಫಾಲೋ ಮಾಡ್ಕೊಂಬಂತಲ್ಲ, ಯಾರ್ದದು? ಅದು ಬಾಬಾಯ್ ಅವ್ರ ಅಪ್ಪನ ಕಡೆಯವರು ಅಂತ ಹೇಳಿದ್ನಲ್ಲ. ಅವ್ರು ಎಲ್ಲಿವರೆಗೂ ಫಾಲೋ ಮಾಡ್ಕೊಂಬಂದ್ರು? ಆಮೇಲೆ ಎಲ್ಲಿಗೆ ಹೋದ್ರು? ಅದು ಯಾಕದಕ್ಕೆ ಈಗ? ಕೇಳಿದ್ದಕ್ಕೆ ಉತ್ತರ ಕೊಡು. ನನಗೇನು ಗೊತ್ತಿಲ್ಲ ಅದಕ್ಕೆ. ಒಂದು ವೇಳೆ ಅದು ಮಾವನ ಕಡೆಯವರಾಗಿದ್ರೆ ಅವ್ರು ಇಲ್ಲೂ ಬರಬೇಕಾಗಿತ್ತು, ಇಲ್ಲೂ ಎಲ್ಲಾದರೂ ಕಾಣಿಸ್ಕೋಬೇಕಾಗಿತ್ತಲ್ವಾ? ಬಾಬಯ್ಯ, ಇನ್ವೆಸ್ಟಿಗೇಷನ್ ಜೋರಾಗಿ ನಡೀತಾ ಇದೆ. ನಿನ್ನ ಕತೆ ಮುಗೀತು. ನಿಜ ಹೇಳೋ, ಎಲ್ಲಿ ಅವರು? ನಾನು ಸ್ಟಾರ್ಟಿಂಗಲ್ಲಿ ಈ ಊರಿಗೆ ಬಂದಾಗ ನಮ್ಮನ್ನು ಕಾಯೋರ್ ಥರ ನಮ್ಮ ಸುತ್ತಮುತ್ತನೇ ಕೆಲವ್ರು ಇರ್ತಿದ್ರು. ಆದರೆ ಇವಾಗ ಯಾರೂ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋದ್ರು? ಯಾಕೋ ನಮ್ಮ ಬಾಬಯ್ಯನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಈ ಸಲ ಪಕ್ಕಾ ಸಿಗಾಕತ್ತೇನೆ. ಏನು ಯೋಚನೆ ಮಾಡ್ತಿದ್ಯಾ? ಮಾತಾಡು. ಏನು ಅಂತ ಹೇಳಿ ಅದಕ್ಕೆ ನನಗೂ ಏನು ಗೊತ್ತಾಗ್ತಾ ಇಲ್ಲ. ಬಾಲದ ಥರ ಆಡ್ತೀಯಾ? ಇದೆಲ್ಲ ಗೊತ್ತಾಗಲ್ವಾ ನಿನಗೆ? ದೇವರಾಣೆ ನಂಗೆ ಗೊತ್ತಿಲ್ಲ ಅದಕ್ಕೆ. ನನ್ಗೆ ಯಾಕೋ ಇದ್ರಲ್ಲಿ ಮೋಸ ಇದೆ ಅಂತ ಅನಿಸ್ತಾ ಇದೆ. ಅದೇನು ಅಂತ ಕಂಡು ಹಿಡಿಲೇಬೇಕು. ಅದಕ್ಕೆ ಬಾಬಯ್ಯ ನಾವು ಗದ್ದೆ ಹತ್ರ ಕರ್ತವನೆ, ಹೋಗಿದ್ ಬರ್ತೀನಿ. ಬಾಯ್ ಅದಕ್ಕೆ. ನಿಂತ್ಕೋ. ಅಮ್ಮ, ಅವನು ಈಗ ತಾನೇ ಮನೆಗೆ ಬರ್ತಾ ಇದ್ದಾನೆ, ಒಳಗೆ ಬರಲಿ ಬಿಡು. ಯಾರು ನನಗೆ ಪಾಠ ಮಾಡಬೇಕಾಗಿಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಅವನ ಒಳಗೆ ಬರಬೇಕು. ಅಲ್ಲ ಸೀತಮ್ಮ, ಕೂತ್ಕೊಂಡು ಮಾತಾಡ್ಬೋದಲ್ವಾ? ಯಾರನ್ನ ಹೇಗೆ ವಿಚಾರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ಹಿಂಸೆ ಆಗ್ತಾ ಇದೆ. ಕೋಟೆ ಮನೆ ಮಗ ಅಂದರೆ ಜವಾಬ್ದಾರಿಯಿಂದ ಇರಬೇಕು, ಘನತೆಯಿಂದ ಇರಬೇಕು. ಹಾಗೆ ವರ್ತಿಸಿದ್ರೇ ಅದಕ್ಕೊಂದು ಮರ್ಯಾದೆ. ಯಾಕೋ ಇಂಥ ಕೆಲಸ ಮಾಡಿದೆ ಹೇಳೋ. ಅಮ್ಮ, ನಾನು ಏನು ಮಾಡಿಲ್ಲ.
ಅದು ಅಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಪಾರ್ಟಿಯಲ್ಲಿ ಆ ಹುಡುಗಿ ಜೊತೆ ಅಷ್ಟೊಂದು ಓಡಾಡ್ತಾ ಇದ್ದೆ, ಈಗ ನೋಡಿದ್ರೆ ನಂದೇನು ತಪ್ಪೇ ಇಲ್ಲ ಅಂತೀಯ. ತಪ್ಪಿದೆಯೋ ಇಲ್ವೋ ಅದಲ್ಲ, ಡ್ಯಾಮೇಜ್ ಅಂತೂ ಆಗೋಗ್ಬಿಟ್ಟಿದೆ. ಕೋಟೆ ಮನೆ ಮಾನ ಮರ್ಯಾದೆ ಎಲ್ಲರ ಮುಂದೆ ಹರಾಜಾಗೋಯ್ತು. ಎಲ್ಲರ ಮುಂದೆ ನಾವು ಚಿಕ್ಕವರಾಗ್ಬಿಟ್ವಿ. ಅಪ್ಪ, ನಿಮಗೂ ನನ್ನ ಮೇಲೆ ನಂಬಿಕೆ ಅಲ್ವಾ? ಇಲ್ಲಿ ನನಗೆ ನಿನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಕಣೋ. ಪ್ರಪಂಚ ನಿನ್ನನ್ನು ಹೇಗೆ ನೋಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಮನೆ ಘನತೆ ಇದೆ ಕಣೋ. ಇದು ನಿನಗಿಷ್ಟರಲ್ಲಿ ಅರ್ಥ ಆಗಿರಬೇಕು. ಇಲ್ಲಪ್ಪ, ಆ ಥರ ಕಾಣೋ ಹಾಗೆ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ರು. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು, ಬಟ್ಟೆ ಮೇಲೆ ಮುಳ್ಳು ಬಿದ್ದರು, ಅದು ಹರಿಯೋದು ಬಟ್ಟೆನೇ. ನಿನ್ನಿಂದ ಕೋಟೆ ಮನೆ ಮರ್ಯಾದೆ ಮಣ್ಣು ಪಾಲಾಯಿತು. ಕಾರ್ತಿಕ್, ನಿನ್ನನ್ನು ನಾವೆಲ್ಲ ನಂಬ್ತೀವಿ ಕಣೋ, ಆದರೆ ಪ್ರಪಂಚ ನಿನ್ನ ವಿರುದ್ಧವಾಗಿದೆಯಲ್ಲ. ಅದೇನೋ ಹೇಳ್ತಾರಲ್ಲ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಂಥ ಮಾನ ಮರ್ಯಾದೆ ಎಲ್ಲ ಒಂದು ನಿಮಿಷದಲ್ಲಿ ಕಳೆದು ಹೋಯ್ತು. ಇನ್ನು ಮುಂದೆ ನಾವು ಮುಖ ಎತ್ತಿ ತಿರುಗೋ ಹಾಗಿಲ್ಲ. ಹಾಗೆ ಮಾಡಿಬಿಟ್ಟಿಯಲ್ಲೋ. ಪ್ಲೀಸ್ ಕಾರ್ತಿಕ್ಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ. ಸತ್ಯ, ನೀನಾದರೂ ನನ್ನ ನಂಬ್ತೀಯ? ನಾನು ಏನೂ ತಪ್ಪು ಮಾಡಿಲ್ಲ. ಅಪ್ಪ ಅಮ್ಮನಿಗೆ ನೀನೇ ಹೇಳು ಪ್ಲೀಸ್. ಹೌದು ರಾಯ್ರೆ, ಕಾರ್ತಿಕ್ ಖಂಡಿತವಾಗ್ಲೂ ತಪ್ಪು ಮಾಡಿರಲ್ಲ. ಇದ್ರಲ್ಲಿ ಯಾರ್ದೋ ಕೈವಾಡ ಇದೆ. ಸತ್ಯ, ನೀನು ಅವನ ಪರ ವಹಿಸ್ಕೊಂಡು ಮಾತಾಡಬೇಡ. ಒಂದು ವೇಳೆ ಯಾರ್ದೋ ಕುತಂತ್ರಕ್ಕೆ ಬಲಿ ಆದರೂ ತಪ್ಪು ಇವಂದೇ ಆಗಿರುತ್ತೆ. ಯಾಕೆಂದ್ರೆ ಮನುಷ್ಯ ಪ್ರಜ್ಞೆ ಕಳ್ಕೊಬಾರ್ದು. ಅಷ್ಟೊಂದು ಎಚ್ಚರದಿಂದ ಇರಬೇಕು ಅಲ್ವಾ? ಅಪ್ಪ, ನಿಮಗೆ ನಾನು ಹೇಗೆ ಬಿಡ್ಸೇಳಿ? ದೇವರಾಣೆಗಳು, ನಾನು ಏನು ತಪ್ಪು ಮಾಡಿಲ್ಲಪ್ಪ. ಹೇಳೋಕ್ಕೂ ಕೇಳೋಕ್ಕೂ ಇನ್ನೇನು ಉಳಿದಿಲ್ಲಪ್ಪ. ಇದ್ರ ಮೇಲೆ ದೇವ್ರ ಹೆಸರು ನಿನ್ನ ಬಾಯಲ್ಲಿ. ನಾಚಿಕೆ ಆಗಬೇಕು. ಅಷ್ಟಕ್ಕೂ ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೋ ಓಡೋಗ್ತಾ ಇದ್ದೆ? ರಾಯ್ರೆ, ನಿಮ್ಗೆ ನಿಮ್ಮ ಮಗನ ಮೇಲೆ ಅನುಮಾನನಾ? ನೀವು ಕೊಟ್ಟಿರೋ ಸಂಸ್ಕಾರದ ಮೇಲೆ ಅನುಮಾನನಾ? ಬೇಡ ರಾಯ್ರೆ, ಕಾರ್ತಿಕ್ ನಿಮ್ಮ ಮಗ. ನೀವು ಹೇಗೆ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತು ನಿಮಗೆ ಕಾರ್ತಿಕ್ ಮೇಲೆ ಅಪನಂಬಿಕೆ ಇಲ್ಲ. ಆದರೆ ಮನೆ ಮರ್ಯಾದೆ ವಿಚಾರ ಬಂದಿರೋದಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀರ, ಅದು ತಪ್ಪಲ್ಲ. ಆದರೆ ಮರೆಯಲ್ಲಿ ನಿಂತು ಹೊಡೆದಿರೋ ಗುಂಡು ಕಾರ್ತಿಕ್ಗೆ ಬಿದ್ದರೆ ಗುಂಡು ಹೊಡೆಸ್ಕೊಂಡಿರೋ ಕಾರ್ತಿಕ್ ತಪ್ಪ? ಅಥವಾ ಮರೆಯಲ್ಲಿ ನಿಂತು ಗುಂಡು ಹೊಡೆದೋರ್ ತಪ್ಪ? ಕಾರ್ತಿಕ್ ನಿರಪರಾಧಿ ರಾಯ್ರೆ. ಅಪವಾದ ಅನ್ನೋದು
ಆ ದೇವ್ರನ್ನೇ ಬಿಟ್ಟಿಲ್ಲ. ಇನ್ನು ಕಾರ್ತಿಕ್ ಯಾವ ಲೆಕ್ಕ? ನಿಮ್ಮ ಮಗ ದಾರಿ ತಪ್ಪಿಲ್ಲ, ತಪ್ಪೋದೂ ಇಲ್ಲ. ಯಾರೋ ಗೊತ್ತು ಗುರಿ ಇಲ್ಲದೆ ಇರೋರು ಹೇಳಿರೋ ಮಾತಿಂದ ಕಾರ್ತಿಕ್ಗೆ ಅಪರಾಧಿ ಪಟ್ಟ ಕಟ್ಬೇಡಿ ರಾಯ್ರೆ. ಸತ್ಯ, ನೀನು ತುಂಬ ಒಳ್ಳೆಯವಳಾಗಬೇಡ. ಇವನು ಪರ ವಹಿಸ್ಕೊಂಡು ಬರಬೇಡ. ಮತ್ತೆ ಆ ಹೆಂಗಸನ್ ವಹಿಸ್ಕೊಂಡು ಕಾರ್ತಿಕ್ ವಿರುದ್ಧ ಕಂಪ್ಲೇಂಟ್ ಕೊಡು ಅಂತೀರಾ? ಕಾರ್ತಿಕ್ ಮೇಲೆ ಅನುಮಾನ ಪಡೋದೇ ಆದ್ರೆ, ಆಗಿರೋ ಘಟನೆ ಪರಿಣಾಮ ಬೀಳೋದೇ ಆದ್ರೆ ಅದು ನನ್ನ ಮೇಲೆ ಬೀರಬೇಕು. ಯಾಕಂದ್ರೆ ಕಾರ್ತಿಕ್ನ ಕೈ ಹಿಡಿದವಳು ನಾನು. ಹೆಂಡತಿಯಾಗಿ ನನಗೆ ಅವ್ರ ಮೇಲೆ ಅನುಮಾನ ಇಲ್ಲ. ಕಾರ್ತಿಕ್ ಯಾವತ್ತೂ ಇಂಥ ನೀಚ್ ಕೆಲಸ ಮಾಡಲ್ಲ ರಾಯ್ರೆ. ಅಕ್ಕ ತಂಗಿದಿರ ಜೊತೆ, ಅಮ್ಮ ಚಿಕ್ಕಮ್ಮನ ಜೊತೆ ಬೆಳೆದಿರೋ ಹುಡುಗ. ಮೇಲಾಗಿ ನಿಮ್ಮ ಮಗ ಅವ್ರು ತಪ್ಪು ಮಾಡಲ್ಲ.